ಸರಿಯಾಗಿ ನಿಯಮಿತವಾಗಿ ಋತುಚಕ್ರ ಆಗ್ಲಿಕ್ಕೆ ಏನು ಸಹಾಯಕಾರಿ ಆಗುವಂತಹ ಒಂದು ಹಾರ್ಮೋನ್ ಯಾವುದು ಅಂತಂದ್ರೆ ಅದು ಎಸ್ಟ್ರೋಜನ್ ಆಗಿರ್ತೈತಿ. ಬ್ರೀಸ್ಟ್ಗಳ ಬೆಳವಣಿಗೆ ಆಮೇಲೆ ಋತುಚಕ್ರ ಸರಿಯಾದ ವೇಳೆಯಲ್ಲಿ ಆಗ್ಲಿಕ್ಕೆ ಸಹಾಯಕಾರಿ ಆಗಿರುವಂತದ್ದು ಯಾವುದು ಎಸ್ಟ್ರೋಜನ್ ಆಗಿರ್ತೈತಿ. ಇದ್ರ ಜೊತೆಗೆ ಪ್ರೊಜೆಸ್ಟ್ರಾನ್ ಇರುವಂತದ್ದು ಇದು ಏನ್ ಮಾಡ್ತೈತಿ ಅಂತಂದ್ರ ಪ್ರೆಗ್ನೆನ್ಸಿ ಆದ್ಮೇಲೆ ಒಳಗೆ ಏನು ಭ್ರೂಣ ಇರ್ತೈತಿ, ಈ ಭ್ರೂಣವನ್ನ ರಕ್ಷಣೆ ಮಾಡುವಂತದ್ದು ಕೆಲಸ ಯಾರು ಮಾಡ್ತೈತಿ, ಪ್ರೊಜೆಸ್ಟ್ರಾನ್ ಅನ್ನುವಂತಹ ಒಂದು ಹಾರ್ಮೋನ್ ಮಾಡ್ತೈತಿ. ಸೊ ಇಲ್ಲಿರುವಂತದ್ದು ಏನ್ ಮಗು ಬೆಳೀತಿರ್ತೈತಿ ಇದು ಸರಿಯಾಗಿ ಗೋಡೆಗೆ ಅಂಟ್ಕೊಂಡನ ಇರ್ಬೇಕಾದ. ಒಂದು ವೇಳೆಗೆ ಸರಿಯಾಗಿ ಗೋಡೆಗೆ ಅಂಟ್ಕೊಂಡಿರಾಕಿಲ್ಲ, ಬಹಳ ವೀಕ್ ಇತ್ತು ಅಂತಂದ್ರ ಅದಕ್ಕೆ ಕಾರಣ ಯಾವ್ದು ಹೇಳ್ರಿ, ಇಲ್ಲಿರುವಂತಹ ಹಾರ್ಮೋನ್ ಪ್ರೊಜೆಸ್ಟ್ರಾನ್. ಸರಿಯಾಗಿ ಪ್ರೊಜೆಸ್ಟ್ರಾನ್ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರ ಸರಿಯಾಗಿ ಗೋಡೆಗೆ ಅದು ಅಂಟ್ಕೊಳಂಗಿಲ್ಲ ಅದ. ಸೊ ಪ್ರೊಜೆಸ್ಟ್ರಾನ್ ಸರಿಯಾಗಿ ಇರ್ಲಿಲ್ಲ ಅಂತಂದ್ರ ಈ ಗೋಡೆಗೆ ಅಂಟ್ಕೊಳಂಗಿಲ್ಲ, ಅದು ಬಿಟ್ಟು ಬಿಡ್ತೈತಿ. ಅವಾಗ ಏನಾಗ್ತೈತಿ ಅಂತಂದ್ರ ಇಲ್ಲಿ ಏನ್ ತಯಾರ ಆಗ್ತಿರ್ತೈತಿ 1.5 ತಿಂಗಳ ಅಥವಾ 2 ತಿಂಗಳಲ್ಲಿ ಈ ಏನು ಅಂಡಾನು ಏನ್ ಜೈಗೋಟ್ ಇರ್ತೈತಿ, ಆ ಜೈಗೋಟ್ ಇರುವಂತದ್ದು ಬ್ಲಡ್ ಅದ ಮೂಲಕ ಹೊರಗಡೆ ಹೋಗ್ತೈತಿ. ಸೊ ಅದಕ್ಕ ಆ ಟೈಮ್ ದಲ್ಲಿ ಹೇಳ್ತಾರ ಏನು ಅಂತಂದ್ರ 2-3 ತಿಂಗಳದೊಳಗನ ಹೋಯ್ತು ಪ್ರೆಗ್ನೆನ್ಸಿ ಇದ್ದದ್ದು ಅಂತ ಹೇಳ್ತಾರಲ್ಲ. ಸೊ ಅದು ಪ್ರೊಜೆಸ್ಟ್ರಾನ್ ಇರುವಂತಹ ಒಂದು ಹಾರ್ಮೋನ್ ಸರಿಯಾಗಿ ಅವರಲ್ಲಿ ಬಿಡುಗಡೆ ಆಗ್ಲಿಲ್ಲ ಅಂದ್ರ ಹಂಗ ಆಗ್ತೈತಿ.